ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಆದರ ಸ್ವಾಗತ. ನಿಮ್ಮೊಡನೆ ನಾನು ಹಂಚಿಕೊಳ್ಳಿರುವ ವಿಷಯ ವಸ್ತು ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡಿ ಅಂಥೇಳಿ. ಇದು 2003ರ ಪ್ರಶ್ನೆ ಪತ್ರಿಕೆಯ ವಿವರಣಾತ್ಮಕ ಉತ್ತರಗಳನ್ನು ಕೂಡ ನಿಮಗಾಗಿ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ. ಉಪಯೋಗಕ್ಕೆ ಬರಲಿ ಎಂಬುದು ನನ್ನ ಉದ್ದೇಶ, ಮತ್ತು ಯಾವ ಬೇರೆ ಉದ್ದೇಶವೂ ಇಲ್ಲ. ಡೈನಮೋ ಕಂಡು ಹಿಡಿದ ವಿಜ್ಞಾನಿ ಯಾರು? ಆಪ್ಷನ್ಸ್ 4 ಇದ್ದಾವೆ. ಮೈಕೆಲ್ ಫ್ಯಾರಡೆ, ಆಲ್ಫ್ರೆಡ್ ನೋಬೆಲ್, ಗೆಲಿಲಿಯೋ, ಥಾಮಸ್ ಆಲ್ವಾ ಎಡಿಸನ್. ಸರಿಯಾದ ಉತ್ತರ ಮೈಕೆಲ್ ಫ್ಯಾರಡೆ. ಗೆಲಿಲಿಯೋ ಇಟಲಿ ಮೂಲದವರು, 1564ರಲ್ಲಿ ಜನನ. 1910ರಲ್ಲಿ ಟೆಲಿಸ್ಕೋಪನ್ನು ಕಂಡುಹಿಡಿದಿದ್ದಾರೆ. ಗೆಲಿಲಿಯೋರವರು ಟೆಲಿಸ್ಕೋಪ್ ಬಳಸಿ ಗುರುಗ್ರಹದಲ್ಲಿರುವ 4 ಉಪಗ್ರಹಗಳನ್ನು ಪತ್ತೆ ಹಚ್ಚಿದ್ದಾರೆ. ಆ ಉಪಗ್ರಹಗಳೆಂದರೆ ಐಒ ಅಥವಾ ಐಒ, ಯುರೋಪಾ, ಗ್ಯಾನಿಮೇಡ್, ಕ್ಯಾಲಿಸ್ಟೋ. ಸಾವಿರದ 1993ರಲ್ಲಿ ಮೊಟ್ಟಮೊದಲ ಬಾರಿಗೆ ತಾಪಮಾನದ ಏರಿಳಿತಗಳನ್ನು ಮೇಲ್ವಿಚಾರಣೆ ಮಾಡಲು ಥರ್ಮಾಮೀಟರನ್ನು ಕಂಡುಹಿಡಿದರು. ಆಲ್ಫ್ರೆಡ್ ನೋಬೆಲ್ 1833ರಲ್ಲಿ ಸ್ವೀಡನ್ ಸ್ಟಾಕ್ಹೋಮ್ನಲ್ಲಿ ಜನಿಸಿದರು. ರಸಾಯನಶಾಸ್ತ್ರಜ್ಞ ಮತ್ತು ಡೈನಮೈಟ್ ಸಂಶೋಧಕರು. ಪ್ರಸ್ತುತವಾಗಿ ಅವರ ಹೆಸರಿನಲ್ಲಿ ನೋಬೆಲ್ ಎಂಬ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಅವರು ಮರಣವಾದ ದಿನ ಡಿಸೆಂಬರ್ 10, 1896. ಆದ್ದರಿಂದ ನೋಬೆಲರ ಪುಣ್ಯತಿಥಿಯಂದು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. 6 ವಿಭಾಗಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ: ವೈದ್ಯಕೀಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಸಾಹಿತ್ಯ, ಶಾಂತಿ, ಅರ್ಥಶಾಸ್ತ್ರ ಆಗಿರುತ್ತದೆ. 2025ರಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದವರ ಪಟ್ಟಿಗಳು ಹೀಗಿವೆ: ಮೇರಿ ಇ ಬ್ರಾಂಕೋ, ಅಮೆರಿಕ ದೇಶದವರು. ವೈದ್ಯಕೀಯ ವಿಭಾಗದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೆ ಸಂಶೋಧಿಸಿದ ಸಂಶೋಧನೆಯವರಿಗೆ ನೋಬೆಲ್ ಬಹುಮಾನ ದೊರೆತಿದೆ. ಫ್ರೈಡ್ ರಾಮ್ಸ್ಡೆಲ್, ಇವರು ಕೂಡ ಅಮೆರಿಕದವರು. ಸಿಮೋನ್ ಸಕಾಗುಚಿ, ಜಪಾನ್ ದೇಶದವರು, ವಿದ್ಯುತ್ ಕ್ಷೇತ್ರ. ಜಾನ್ ಕ್ಲಾರ್ಕ್, ಜಪಾನ್ ದೇಶದವರು. ಮೈಕೆಲ್ ಹೆಚ್ ಡೆವರೇಟ್, ಫ್ರಾನ್ಸ್ನವರು. ಜಾನ್ ಎಂ ಮಾರ್ಟಿನಸ್, ಅಮೆರಿಕ ದೇಶದವರು. ಭೌತಶಾಸ್ತ್ರಕ್ಕೆ ಇವರಿಗೆ ನೋಬೆಲ್ ಬಹುಮಾನ ನೀಡಲಾಗಿದೆ. ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ಗೆ ಸಂಬಂಧಿಸಿದ ಸಂಶೋಧನೆ ಇವರಿಗೆ ನೋಬೆಲ್ ಬಹುಮಾನ ನೀಡಲಾಗಿದೆ. ಸುಸುಮಾ ಕಿಟುಗುವಾ, ಜಪಾನ್ ದೇಶದವರು. ರಿಚರ್ಡ್ ರಾಬ್ಸನ್, ಬ್ರಿಟನ್ ದೇಶದವರು. ಓಮರ್ ಮಾಯೆಪಿ, ಜೋರ್ಡನ್ ದೇಶದವರು. ರಸಾಯನಶಾಸ್ತ್ರ. ಲೋಹ ಸಾವಯವ ಚೌಕಟ್ಟು ಅಭಿವೃದ್ಧಿಗೆ ಸಂಬಂಧಿಸಿದ ಸಂಶೋಧನೆಗೆ ನೋಬೆಲ್ ಬಹುಮಾನ ನೀಡಲಾಗಿದೆ. ಜೋಯಲ್ ಮೊಕೀರ್, ಅಮೆರಿಕದವರು. ಫಿಲಿಪ್ ಅಪಿಯಾನ್, ಪೀಟರ್ ಹೋವಿಟೋ, ಅಮೆರಿಕದವರು. ಅರ್ಥಶಾಸ್ತ್ರ ವಿಷಯಕ್ಕೆ ಇವರಿಗೆ ನೋಬೆಲ್ ಬಹುಮಾನವನ್ನು ನಾವೀನ್ಯತೆ ಮೂಲಕ ಆರ್ಥಿಕ ಅಭಿವೃದ್ಧಿ ವಿವರಿಸುವ ಸೃಜನಾತ್ಮಕ ವಿನಾಶ ಪ್ರಬಂಧಕ್ಕೆ ಇವರಿಗೆ ನೀಡಲಾಗಿದೆ. ಲಾಸ್ನೋ ಕ್ರಾಸ್ನಾ ಹೋರ್ಕೈ, ಹಂಗೇರಿ ದೇಶದವರು, ಸಾಹಿತ್ಯ ಕ್ಷೇತ್ರಕ್ಕೆ. ಅರ್ನೆಸ್ಟ್ ಹೆಮಿಂಗ್ವೇ, ಆಲ್ಬರ್ಟ್ ಕಮು ಹಾಗೂ ಟೋನಿ ಮಾರಿಸನ್ ರವರ ಸಾಹಿತ್ಯಕ್ಕೆ ಶ್ರೇಷ್ಠ ಕೃತಿಗಳ ಹೆಜ್ಜೆ ಗುರುತುಗಳನ್ನು ಅನುಸರಿಸುವ ಮೂಲಕ ಪ್ರಶಸ್ತಿಗೆ ಆಯ್ಕೆಯಾದರು. ಮಾರಿಯೋ ಕೊರಿನಾ ಮುಚಾದೋ, ವೆನಿಜುವಾಲಾ ದೇಶದವರು, ಶಾಂತಿಗಾಗಿ. ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವದೆಡೆಗೆ ಶಾಂತಿಯುತವಾಗಿ ದೇಶವನ್ನು ಕೊಂಡೊಯ್ಯುವ ನಡೆಸಿದ ಹೋರಾಟಕ್ಕೆ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗಾದರೆ ಇಲ್ಲಿಯವರೆಗೆ ಭಾರತೀಯರು ತೆಗೆದುಕೊಂಡ ನೋಬೆಲ್ ಪ್ರಶಸ್ತಿಗಳು 9 ಜನ. ರವೀಂದ್ರನಾಥ್ ಟ್ಯಾಗೋರ್ 1913ರಲ್ಲಿ ಗೀತಾಂಜಲಿ ಕೃತಿಗೆ ಏಷ್ಯಾದ ಮೊದಲ ಹಾಗೂ ಭಾರತದ ಮೊದಲ ಸಾಹಿತಿಯವರಾಗಿದ್ದಾರೆ. ಮದರ್ ತೆರೇಸಾರವರು ಶಾಂತಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದ ಏಕೈಕ ಮಹಿಳೆ, ಅದು 1979ನೇ ಸಾಲು. ಸರ್ ಸಿ ವಿ ರಾಮನ್ 1930ರಲ್ಲಿ ಬೆಳಕಿನ ಚದುರುವಿಕೆ ಸಂಬಂಧಿಸಿದ ಸಂಶೋಧನೆಗಾಗಿ ಭೌತಶಾಸ್ತ್ರ ವಿಭಾಗದಲ್ಲಿ ಇವರಿಗೆ ನೋಬೆಲ್ ಬಹುಮಾನ ದೊರೆತಿದೆ. ಹರಗೋವಿಂದ ಖುರಾನ 1968ರಲ್ಲಿ ವೈದ್ಯಕೀಯ ವಿಭಾಗಕ್ಕೆ ನೋಬೆಲ್ ಬಹುಮಾನ ದೊರೆತಿದೆ.
ಸುಬ್ರಹ್ಮಣ್ಯಂ ಚಂದ್ರಶೇಖರ್ 1983ರಲ್ಲಿ ಭೌತಶಾಸ್ತ್ರ ವಿಭಾಗಕ್ಕೆ, ಅಮರ್ತ್ಯ ಸೇನ್ 1998ರಲ್ಲಿ ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ವೆಲ್ಫೇರ್ ಎಕನಾಮಿಕ್ ಸ್ಟೇಟ್, ವೆಂಕಟರಾಮನ್ ರಾಮಕೃಷ್ಣನ್ 2009ರಲ್ಲಿ ರಸಾಯನಶಾಸ್ತ್ರ ವಿಭಾಗಕ್ಕೆ, ಕೈಲಾಶ್ ಸತ್ಯಾರ್ಥಿ 2014ರಲ್ಲಿ ಮಲಾಲಾ ಅವರ ಜೊತೆಗೆ ಶಾಂತಿ ವಿಭಾಗಕ್ಕೆ, ಅಭಿಜಿತ್ ಬ್ಯಾನರ್ಜಿ 2019ರಲ್ಲಿ ಅರ್ಥಶಾಸ್ತ್ರ ವಿಭಾಗಕ್ಕೆ, ಮೈಕೆಲ್ ಫ್ಯಾರಡೆ ಭೌತಶಾಸ್ತ್ರಜ್ಞರು ಹಾಗೂ ರಾಸಾಯನಿಕ ಶಾಸ್ತ್ರಜ್ಞರು ಡೈನಮೋವನ್ನು ಕಂಡುಹಿಡಿದಿದ್ದಾರೆ. ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನು ಪರಿವರ್ತಿಸುವ ಒಂದು ಸಾಧನ. ಥಾಮಸ್ ಆಲ್ವಾ ಎಡಿಸನ್ 1847ರಲ್ಲಿ ಅಮೆರಿಕದಲ್ಲಿ ಜನಿಸಿದರು. ವಿದ್ಯುತ್ ದ್ವೀಪ ಬಲ್ಬ್ ಅನ್ನು ಕಂಡುಹಿಡಿದಿದ್ದಾರೆ. ವಿದ್ಯುತ್ ಬಲ್ಬಿನ ಬಿರುಡೆಯಲ್ಲಿ ಸಾರ್ವಜನಿಕ ಮತ್ತು ಆರ್ಗಾನ್ ಅನಿಲ ತುಂಬುತ್ತಾರೆ. ಅಲೆಕ್ಸಾಂಡರ್ ಫ್ಲೇಮಿಂಗ್ ಕಂಡುಹಿಡಿದಿದ್ದು ಪೆನ್ಸಿಲಿನ್. ಅಲೆಕ್ಸಾಂಡರ್ ಫ್ಲೇಮಿಂಗ್ ಸ್ಕಾಟ್ಲೆಂಡ್ನಲ್ಲಿ 1881ರಲ್ಲಿ ಜನಿಸಿದರು. ಜೀವಶಾಸ್ತ್ರಜ್ಞ ಹಾಗೂ ಔಷಧ ವಿಜ್ಞಾನಿ ಇವರು 1928ರಲ್ಲಿ ಪೆನ್ಸಿಲಿನನ್ನು ಕಂಡುಹಿಡಿದಿದ್ದಾರೆ. ಪ್ರಿಂಟಿಂಗ್ ಪ್ರೆಸ್ಸನ್ನು ಜರ್ಮನ್ನ ಜೋಹಾನ್ಸ್ಬರ್ಗ್ ರವರು 1436ರಲ್ಲಿ ಕಂಡುಹಿಡಿದರು. ಯುರೋಪಿನಲ್ಲಿ ಮುದ್ರಣ ಯಂತ್ರವನ್ನು ಪ್ರಥಮವಾಗಿ ಆವಿಷ್ಕರಿಸಿದ್ರಿಂದ ಜ್ಞಾನ ಪ್ರಸಾರಕ್ಕೆ ಇದು ಅನುಕೂಲವಾಯಿತು. ಕ್ಷ ಕಿರಣ ಕಂಡುಹಿಡಿದ ವ್ಯಕ್ತಿ ಎಕ್ಸ್ರೇ ಅಂತ ಹೇಳ್ತಾರೆ. ಅದು ಯಾರಪ್ಪ ಅಂದರೆ ವಿಲ್ ಹೆಲ್ಮಾ ರಾಂಟೆಸನ್. ಮಾರ್ಕೋನಿ ಇಟಲಿ ಸಂಶೋಧಕರು 1901ರಲ್ಲಿ ರೇಡಿಯೋ ಕಂಡುಹಿಡಿದರು. ಮಾರ್ಕೋನಿ ದೇಶದ ಮೊದಲ ಬಾನುಲಿ ರೇಡಿಯೋ ಕೇಂದ್ರವನ್ನು ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿಯವರು ಮೈಸೂರಿನಲ್ಲಿ ಸ್ಥಾಪಿಸಿದರು. ವಿಲ್ ಹೆಲ್ಮಾ ರಾಂಟೆಸನ್ ಜರ್ಮನಿಯ ಭೌತಶಾಸ್ತ್ರಜ್ಞರು. ಭೌತಶಾಸ್ತ್ರ ವಿಭಾಗದಲ್ಲಿ 1901ರಲ್ಲಿ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದರು. 1895ರಲ್ಲಿ ಎಕ್ಸ್ರೇ ಕಿರಣವನ್ನು ಕಂಡುಹಿಡಿದರು. ಐಸಾಕ್ ನ್ಯೂಟನ್ ಬ್ರಿಟಿಷ್ ಭೌತಶಾಸ್ತ್ರಜ್ಞ, ಖಗೋಳಶಾಸ್ತ್ರಜ್ಞರು. ಭೂಮಿಗೆ ಗುರುತ್ವಾಕರ್ಷಣೆ ಬಲವಿದೆ ಹಾಗೂ 3 ಚಲನಾ ನಿಯಮಗಳ ಬಗ್ಗೆ ಜಗತ್ತಿಗೆ ತಿಳಿಸಿದರು. 1687ರಲ್ಲಿ ಫಿಲಾಸಫಿಸ್ ನ್ಯಾಚುರಾಲಿಸ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಎಂಬ ಗ್ರಂಥ ಪ್ರಮುಖವಾಗಿದೆ. ನ್ಯೂಟನ್ನನ 3 ಚಲನಾ ನಿಯಮಗಳು ಹೀಗಿವೆ. ಮೊದಲನೇ ನಿಯಮ ಜಡತ್ವದ ಬಗ್ಗೆ ಸೂಚಿಸುತ್ತದೆ. ಒಂದು ಕಾಯದ ಮೇಲೆ ಪ್ರಯೋಗವಾದಾಗ ಮಾತ್ರ ಅದು ತನ್ನ ಸ್ಥಾನವನ್ನು ಬದಲಿಸುತ್ತದೆ, ಇಲ್ಲದಿದ್ದರೆ ಅದು ತಾನಿದ್ದ ಸ್ಥಾನದಲ್ಲಿ ಇರುತ್ತದೆ. ಉದಾಹರಣೆ, ಚಲಿಸುತ್ತಿರುವ ಬಸ್ಸಿನಲ್ಲಿ ಕುಳಿತಾಗ ಬ್ರೇಕ್ ಹಾಕಿದಾಗ ಮುಂದಕ್ಕೆ ಮುಗ್ಗರಿಸುವುದು. ಧನ್ಯವಾದಗಳು. ನನ್ನ ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಪ್ರಿಯೋಗ ಬರುತ್ತೆ. ಪರೀಕ್ಷೆ ಬರೆಯುವಾಗ ಒಂದು ವೇಳೆ ಈ ಪ್ರಶ್ನೆ ಬಂದಿದ್ದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.